ಇವತ್ತು ರೈತರು ನೋಡಿ ರೇಟ್ ಸಿಗ್ತಾ ಇಲ್ಲ, ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ಲಾಸ್ ಅಂತ ಹೇಳ್ತಾರೆ. ನಾನು ಇದ್ದೀನಿ, ಇದು ನನಗೆ ನೈಟ್ ಬಂದಿದ್ದೀನಿ ಸರ್. ಇವತ್ತಿಗೆ ನಿಮ್ಮ ಪ್ರೆಸೆಂಟ್ ಗಿಡಗಳು ಇವಾಗ ನೀವೇನು ನೋಡ್ತಾ ಇದ್ದೀವಿ ನಮ್ಮ ತೋಟದಲ್ಲಿ ತೋರಿಸ್ತಾರ ಗಿಡಗಳು ಎಷ್ಟು ದಿವಸ ಆಗಿದೆ? ಸೊ 2 ತಿಂಗಳ ಮೇಲೆ 10 ದಿನ ಆಯಿತು ಇವತ್ತಿಗೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದಿರೋಂಥ ಜಾಗ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ತಾಲೂಕು ಗುಡಿ ಆಲಮಗಿರಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಪವನ್ ಅನ್ನೋರ ಈ ಒಂದು ಟೊಮೊಟೊ ತೋಟದಲ್ಲಿ ಒಂದು ವಿಡಿಯೋನ ಮಾಡ್ತಿರೋಂಥದ್ದು. ಈ ವಿಡಿಯೋನ ಮುಖ್ಯವಾಗಿ ನಮ್ಮ ಟೊಮೊಟೊ ಬೆಳೆಗಾರರಿಗೋಸ್ಕರ ವಿಡಿಯೋನ ಮಾಡ್ತಿರೋದು. ಯಾಕಂದರೆ ಇವತ್ತು ಟೊಮೊಟೊ ಬೆಳೆಗಾರರು ಮುಖ್ಯವಾಗಿ ಅವ್ರು ಎದುರಿಸ್ತಿರೋ ಸಮಸ್ಯೆ ಏನಂದರೆ ವಿಲ್ಟು ಮತ್ತು ಅಂಗಮಾರಿ ಮತ್ತು ಬಿಂಗಿ ವೈರಸ್ಸು. ಈ 3 ಸಮಸ್ಯೆಗಳಿಂದ ರೈತರು ಟೊಮೊಟೊ ಬೆಳೆನ ಪರಿಪೂರ್ಣವಾಗಿ ಬೆಳೆಯೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಈ ಒಂದು ತೋಟನ ಅವರು ಈ ಒಂದು ಎಲ್ಲ ಸಮಸ್ಯೆಗಳನ್ನ ಹತೋಟಿ ಮಾಡ್ಕೊಂಡು ಈ ಒಂದು ಬೆಳೆನ ಬೆಳೆದಿದ್ದಾರೆ. ಸೊ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಸೊ ಬನ್ನಿ ಇವತ್ತು ಆ ರೈತನ ಮಾತಾಡಿಸ್ತೀನಿ. ಅವ್ರು ಯಾವ ರೀತಿ ಸ್ಟಾರ್ಟಿಂಗಿಂದ ಬೆಳೆದಿದ್ದಾರೆ ಮತ್ತು ಏನೇನು ಈ ಬೆಳೆಗೆ ಉಪಯೋಗ ಮಾಡ್ಕೊಂಡಿದ್ದಾರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಅನ್ನೋದು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಮತ್ತು ಈ ವಿಡಿಯೋನ ದಯವಿಟ್ಟು ಆದಷ್ಟು ನಮ್ಮ ಟೊಮೊಟೊ ಬೆಳೆಗಾರರಿಗೆ ಶೇರ್ ಮಾಡಿ, ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಆ ರೈತನ ಮಾತಾಡಿಸ್ತೀನಿ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಒಂದು ಕಿರು ಪರಿಚಯನ ಮಾಡಿಕೊಡಿ ಸರ್ ನಮ್ಮ ರೈತರಿಗೆ. ಸರ್ ಹೆಸರು ಪವನ್ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಗುಡಿ ಆಲಮಗಿರಿ. ಓಕೆ ಸರ್, ನಿಮ್ಮ ಒಂದು ಟೊಮೊಟೊ ಬೆಳೆ ಅಂದರೆ ಈಗ ನೀವು ಎಷ್ಟು ವರ್ಷದಿಂದ ಈ ಬೆಳೆಗಳು ಬೆಳೀತಾ ಇದ್ದೀರಾ ನೀವು? ಸರ್ ನಾನು ಪ್ರಾಪರಾಗಿ ಒಂದು 4-5 ವರ್ಷದಿಂದ ಮಾಡ್ತಾಯಿದ್ದೀನಿ. ಇದಕ್ಕೆ ಮುಂಚೆ ನಮ್ಮ ಮಾವ ಮಾಡ್ತಾಯಿದ್ರು, ಇದೇ ನಾನು ಮಾಡ್ತಾಯಿದ್ದೆ ಸದ್ಯಕ್ಕೆ. ಇವಾಗ ಈಗ ಒಂದು 4-5 ವರ್ಷದಿಂದ ನೀವು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವು ಟೊಮೊಟೊ ಬೆಳೆ ಒಂದೇನಾ ಅಥವಾ ಬೇರೆ ಎಲ್ಲ ಬೆಳೀತೀರಾ? ಸೌತೆಕಾಯಿ ಅವೆಲ್ಲ ಮಾಮೂಲಿ ತರಕಾರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಳಿತೀವಿ. ಸೊ ಓಕೆ, ಇದು ಯಾವ ತಳಿ ಸರ್? ಇದು ಶಾಂಪ್ 33. ಚಾಂಪ್ 33. ಓಕೆ, ಎಷ್ಟು ದಿನದ ಗಿಡ ಇದೆ ಇವತ್ತಿಗೆ? 2 ತಿಂಗಳ ಮೇಲೆ 10 ದಿನ ಆಗಿದೆ ಸರ್. ಇದು 2 ತಿಂಗಳ ಮೇಲೆ 10 ದಿನ ಆಗಿದೆ. ಆಲ್ಮೋಸ್ಟ್ ಇವಾಗ ಸ್ಯಾಂಪಲಿಂಗ್ ಸ್ಟೇಜ್ ಇದೆ. ಸ್ಯಾಂಪಲ್ ನಾಳೆ ಕೀಳಬೇಕು, ಆಕ್ಚುಲಿ ನಾಳೆ ನಡೆದು ಕೀಳಬೇಕು, ತೆಗಿತಾ ಇದೆ. ನಮ್ಮ ಟೊಮೊಟೊ ಬೆಳೆಗಾರರಿಗೆ ಈಗ ಪ್ರಸ್ತುತವಾಗಿ ಏನಂದರೆ, ಒಂದು ಟೊಮೊಟೊ ಬೆಳೆಗಾರರಿಗೆ ಬಿಂಗಿ ವೈರಸ್ಸು ಮತ್ತು ಮೇಯ್ನ್ ಪ್ರಾಬ್ಲಮ್ ಏನಂದರೆ ವಿಲ್ಟ್ ಸಮಸ್ಯೆ ಹಾಗೂ ಬಿಂಗಿ ವೈರಸ್ಸು ಮತ್ತು ಅಂಗಮಾರಿ ಸಮಸ್ಯೆನ ತುಂಬ ಜನ ರೈತರು ಫೇಸ್ ಮಾಡ್ತಿದ್ದಾರೆ. ಸೊ ಅದನ್ನು ಎದುರಿಸಾಗದೆ ಸುಮಾರು ಜನ ರೈತರು ಅದನ್ನು ಪರಿಪೂರ್ಣವಾಗಿ ಬೆಳೆಯೋಕ್ಕಾಗ್ತಲ್ಲ. ಸೊ ಈಗ ನಿಮ್ಮ ತೋಟ ನಾವು ನೋಡಿದಂಗೆ ಸುಮಾರು ತೋಟಗಳಿಗೆ ಕಂಪೇರ್ ಮಾಡೋದು ನಿಮ್ಮ ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಮತ್ತು ಯಾವುದೇ ರೀತಿ ಬಿಂಗಿ ವೈರಸ್ ಇಲ್ಲ, ವಿಲ್ಟ್ ಸಮಸ್ಯೆ ಇಲ್ಲ, ಅಂಗಮಾರಿ ಸಮಸ್ಯೆನೂ ತುಂಬ ಹತೋಟಿಗೆ ಬಂದಿದೆ. ಸೊ ಈ ತೋಟಕ್ಕೆ ನಾವು ನಿಮ್ಗೆ ಸ್ಟಾರ್ಟಿಂಗಿಂದ ನಿಮಗೆ ಮಾರ್ಗದರ್ಶನ ಮಾಡಿದ್ವಿ. ಸೊ ನೀವು ಯಾವ ರೀತಿ ಅದನ್ನು ಮಾಡ್ಕೊಂಡಿದ್ದೀರಾ ಅನ್ನೋದು ನಮ್ಮ ರೈತರಿಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ನೀವು ಅಂದರೆ ನೀವು ಯಾವ ರೀತಿ ಮಾಡಿದ್ದೀರಾ, ಸ್ಟಾರ್ಟಿಂಗಿಂದ ಏನೇನು ಮಾಡಿದ್ದೀರಾ, ಯಾವ ರೀತಿ ಪ್ರಿಕಾಷನ್ಸ್ ಮಾಡಿದ್ದೀರಾ, ಏನೇನು ಸ್ಪ್ರೇಗಳು ಮಾಡಿದ್ದೀರಾ, ಸ್ವಲ್ಪ ನಮ್ಮ ರೈತರಿಗೆ ಹೇಳಿ ಸರ್. ನೀವು ಫಸ್ಟಿಂದ ಏನು ಮಾಡಿದ್ದೀರಾ? ಸ್ಟಾರ್ಟಿಂಗಿಂದನೂ ಮಾಮೂಲಿ ತಿಪ್ಪೆ ಗೊಬ್ಬರ 4 ಲೋಡ್ ಕೊಟ್ಟಿದ್ದೀನಿ, ಕೆಲವು ಮೂಟೆ ಗೊಬ್ಬರ ಕೊಟ್ಟಿದ್ದೀನಿ, ಸ್ವಲ್ಪ ಸ್ಟಾರ್ಟಿಂಗ್ ಬೆಡ್ಡಿಗೆ ಮಾತ್ರ ಕೊಟ್ಟಿದ್ದೀನಿ, ಮತ್ತು ಗಾಣಿಗಿಂಡೆ ಸ್ವಲ್ಪ ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ಎಲ್ಲ ಇಷ್ಟು ಬೆಡ್ ಪ್ಲೇಸನ್ನು. ಬಟ್ ಹೋದ ವರ್ಷದಲ್ಲಿ ಇದೇ ಭೂಮಿಯಲ್ಲಿ ಇಲ್ಟು ಸಮಸ್ಯೆ ನಂದು ಫುಲ್ ಎಲ್ಲ ಇಲ್ಟೆ ಬರ್ತಾಯಿದ್ದು. ಆ್ಯಕ್ಚುಲಿ ಅದನ್ನು ಕಂಟ್ರೋಲ್ ಮಾಡ್ಬೇಕಂತ ಏನು ಮಾಡೋದು ಗೊತ್ತಾಗಿಲ್ಲ ನನಗೆ. ಹೋದ ವರ್ಷ ಸ್ವಲ್ಪ ಪರಿಚಯ ಇದೆ ಇಲ್ಟಿ ಈ ಥರ ಮಾಡಬೇಕಂತ. ಹೋದ ವರ್ಷ ನಾನು ಮಾಡಿರಲಿಲ್ಲ. ಈ ವರ್ಷ ಅದನ್ನ ಕಂಟಿನ್ಯೂ ಮಾಡಬೇಕಂತ ನೀಟಾಗಿ ಫಸ್ಟ್ನಿಂದನೂ ಬೆಡ್ಡಲ್ಲೇ ಫಸ್ಟ್ ಟೈಮ್ ಕೊಟ್ಟೆ ನಾನು ವೈರಿಗಾನು. ಆಮೇಲೆ ಅದನ್ನ ಕಂಟಿನ್ಯೂ ವಾರಕ್ಕೆ ಒಂದ್ಸರಿ 2 ವಾರಕ್ಕೆ ಒಂದ್ಸರಿ ಕೊಡ್ತಾ ಇದ್ದೆ. ಅಂದರೆ ನೀವು ಸ್ಟಾರ್ಟಿಂಗ್ ನಾಟಿ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಬೆಡ್ ಕೊಟ್ಟಿದ್ದೆ, ಬೆಡ್ಗೆ ಒಂದ್ಸರಿ ಕೊಟ್ಟಿದ್ದೆ, ಒಂದ್ಸರಿ ಬೆಡ್ ಕೊಟ್ಟಿದ್ದೆ. ಓಕೆ. ಮತ್ತೆ ಒಂದು ವಾರ ಬಿಟ್ಟ ಮೇಲೆ ಮತ್ತೆ ಒಂದ್ಸರಿ ಕೊಟ್ಟಿದ್ದೆ, ನಾಟಿ ಮಾಡಿದ್ಮೇಲೆ ಕೊಟ್ಟಿದ್ದೆ. ಓಕೆ. ಮತ್ತೆ ಒಂದು 10 ದಿನಕ್ಕೆ ಒಂದ್ಸರಿ ಕಂಟಿನ್ಯೂ ರೆಗ್ಯುಲರ್ ಕೊಡ್ತಾ ಇದ್ದಾರೆ. ಸರ್ ನಾನು ಏನೋ ರೈತರಿಗೆ ಹೇಳೋದಂದ್ರೆ ವೈರಿಗನ ಮಾತ್ರ ಕಂಟಿನ್ಯೂ ಆಗಿ ಬಳಸಿದ್ರೆ ಬೇರೆ ಏನು ಬಳಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅಷ್ಟು ನೀಟಾಗಿ ಕೊಡಿ, ಕಾಯಿ ಹೂವು ಎಲ್ಲ ನೀಟಾಗಿ ಬರುತ್ತೆ. ವೈರಿಗೆ ಸ್ಟಾರ್ಟಿಂಗಿಂದ ಬೆಡ್ಗೆ ಕೊಟ್ಕೊಂಡು ಹೋಗಬೇಕು. ಒಂದು ವಾರಕ್ಕೆ ಇಲ್ಲ 10 ದಿನಕ್ಕೆ ಒಂದ್ಸರಿ ಆಗಲಿ 10 ದಿವಸಕ್ಕೆ ಒಂದ್ಸರಿ ಕೊಡಬೇಕು. ಒಂದು ಎಕರೆಗೆ ಒಂದು ಪೀಸ್ ರೆಗ್ಯುಲರ್ ಕೊಡಬೇಕು. ಓಕೆ, ನೀವು ಅದೇ ರೀತಿ ಕೊಟ್ಟಿರೋದು. ಸೊ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೆ ಏನಂದ್ರೆ ಸರ್, ನಿಮ್ಮ ತೋಟದಲ್ಲಿ ಈಗ ಮೇಯ್ನು ಬಿಂಗಿ ವೈರಸ್ ಕಡಿಮೆ ಇದೆ. ಸೊ ಬಿಂಗಿ ವೈರಸ್ಗೆ ನೀವು ಯಾವ ರೀತಿ ಏನು ಸ್ಪ್ರೇ ಮಾಡಿದ್ದೀರಾ? ಸೊ ವೆಲ್ಡನ್ ಡಿಫರೆಂಟ್ ಅಂತ ಅದನ್ನು ಸ್ಟಾರ್ಟಿಂಗ್ ಕಾಣಿಸ್ಕೊಳ್ತಾ ಇದ್ದಂಗೆ ಇಲ್ಲ ಅಟ್ಲೀಸ್ಟ್ ಒಂದ್ಸಲ ಮುಂಚೆನೇ ಪ್ರಿವೆಂಟಿವ್ ಆಗಿ ಒಂದ್ಸಲ ಹೊಡೆದ್ಬಿಟ್ರೆ ಬೆಟರ್. ಆ್ಯಕ್ಚುಲಿ ಒಂದು 2-3 ಸಲ ಹೊಡೆದ್ರೆ ನೀಟಾಗಿ ಏನೂ ಇರಲ್ಲ ಸರ್, ಎಲ್ಲ ಕ್ಲೀನಾಗಿ ಇದಾಗುತ್ತೆ. ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿ. ಸೊ ಅದೇ ರೀತಿ ನಿಮಗೆ ಇವಾಗ ಅಂಗಮಾರಿ ಸಮಸ್ಯೆಗೆ ಯಾವ ರೀತಿ ಮಾಡಿದ್ರಾ, ಏನು ಸ್ಪ್ರೇ ಕೊಟ್ಟಿದ್ರಾ? ಕ್ಯೂರ್ವೆಲ್. ಸೊ ಅದು ಅಷ್ಟೇ ಸ್ಟಾರ್ಟಿಂಗ್ ನಾನು ಹೇಳೋದಂದರೆ ಬರೋದಕ್ಕೆ ಮುಂಚೆ ಫಸ್ಟ್ ಒಂದು ಹೊಡೆದ್ಬಿಟ್ರೆ ಬೆಟರ್. ಬಂದರೆ ಒಂದು ಹೊಡಿಬೇಕು, ಬರೋದಕ್ಕೆ ಮುಂಚೆ ಒಂದು ಹೊಡೆದ್ಬಿಟ್ರೆ ನೀಟಾಗಿ ಇದಾಗುತ್ತೆ ಅದು. ಸೊ ಇವಾಗ ನೀವು ಹೇಳೋ ಪ್ರಕಾರ ಅಗರ್ ವೆಲ್ಡನ್ ಡಿಫೆಂಡರ್ 1 ರೌಂಡು ಮತ್ತು ಕ್ಯೂರ್ವೆಲ್ 1 ರೌಂಡು ಮತ್ತು ವೈರಿಗನ್ ಸಾಯಿಲ್ ಅಪ್ಲಿಕೇಶನ್ ಇಷ್ಟೇ ರೆಗ್ಯುಲರ್ ಆಗಿ ಕೊಟ್ಕೊಂಡು ಹೋಗ್ತೇವೆ. ಸೊ ನಾನು ರೈತರಿಗೆ ಹೇಳೋದು ಇಲ್ಟು ಸಮಸ್ಯೆ ತುಂಬ ಜನಕ್ಕೆ ಇದ್ದಾವೆ, ಬಟ್ ಯಾರು ಬೇರೆ ಬೇರೆ ಕೆಮಿಕಲ್ಸ್ ಯೂಸ್ ಮಾಡಿದ್ದಾರೆ. ನಾನು ಹೇಳೋದಂದರೆ ವೈರಿಗನ್ ಸ್ವಲ್ಪ ದಯವಿಟ್ಟು ಸ್ಟಾರ್ಟಿಂಗಿಂದ ಬಳಸಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್. ಸುಮಾರು ಜನ ವೀಡಿಯೋಸ್ ಬೇಕಾದರೆ ಚಾನಲ್ ಇದೆ, ಚೆಕ್ ಮಾಡ್ಕೊಳ್ಳಿ. ನೀವು ಮೇ ಬಿ ಅಪ್ಲೋಡ್ ಮಾಡಿದ್ದೆ, ನಾನು ಚೆಕ್ ಮಾಡಿ ನೋಡಿದ್ದು, ಸುಮಾರು ವೀಡಿಯೋಸ್ ನೋಡಿದ್ದೀನಿ. ಅವ್ರದ್ದು ಆಲ್ಮೋಸ್ಟ್ ಚೆಕ್ ಮಾಡಿದೆ, ಎಲ್ಲರೂ ಬಳಸಿದ್ದಾರೆ ರೈತರು. ಬಳಸೋದು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬಂದಿಲ್ಲ, ಎಲ್ಲರಿಗೂ ರಿಸಲ್ಟ್ ಬಂದಿದೆ. ದಯವಿಟ್ಟು ಕಂಟಿನ್ಯೂ ಮಾಡಬೇಕಷ್ಟೇ.
ರೀಸೆಂಟಾಗಿ ನಮ್ಮ ಚಿಕ್ಕಬಳ್ಳಾಪುರ ಒಬ್ಬರು ರೈತರೊಬ್ಬರು ಬಳಸಿದ್ದಾರೆ. ಅವ್ರದ್ದು ಒಂದು ವಿಡಿಯೋ ಅಪ್ಲೋಡ್ ಆಗಿರ್ಬೇಕು ಅನ್ಸುತ್ತೆ ಮೇ ಬಿ. ಹಾಗೆ ಅವ್ರು ದಯವಿಟ್ಟು ಫೋನ್ ಮಾಡಿ ಕೇಳಿದ್ದೆ ಅವ್ರನ್ನ ಆ್ಯಕ್ಚುಲಿ. ಸರ್ ಅವ್ರು ಹೇಳಿದ್ರು ಗೊತ್ತಾ, ಸ್ಟಾರ್ಟಿಂಗಿಂದನೂ ಕೊಟ್ಟಿದ್ದೀನಿ ಸರ್, ನಾನು ಬೇರೆ ಏನು ಕೊಟ್ಟಿಲ್ಲ, ನಾನು ಕೆಮಿಕಲ್ಸು ಅದೊಂದೇ ಕೊಟ್ಟರು ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗೋಯ್ತು ಅವ್ರು ಹೇಳಿದ್ದಕ್ಕೆ. ಇವಾಗ ನಿಮಗೂ ಅದೇ ರೀಸನ್ನಿಂದನೇ ನಿಮ್ಗೆ ಇದು ವಿಲ್ಟ್ ಕಂಟ್ರೋಲ್ ಬಂದಿರೋದು. ಓಕೆ, ಈಗ ವಿಲ್ಟ್ಗೆ ಅಂತ ನೀವು ಸಪ್ರೇಟ್ ಏನು ಕೊಟ್ಟಿಲ್ಲ? ಇಲ್ಲ, ವೈರಿಗಾನ್ ಬಿಟ್ಟರೆ ವಿಲ್ಟ್ಗೆ ಅಂತ ಏನು ಕೊಟ್ಟಿಲ್ಲ. ಸೊ ವಿಲ್ಟ್ ಅನ್ನೋದು ವೈರಿಗಾನಿಂದನೇ ಕಂಟ್ರೋಲ್ ಬಂದಿರೋದು. ಸೊ ಹಾಗಾಗಿ ನಿಮ್ಗೆ ಬೇರೆ ಏನೋ ಅವಶ್ಯಕತೆ ಬಂದಿಲ್ಲ. ಸರ್, ಇವಾಗ ಸುಮಾರು ಜನ ನೋಡಿ, ವಿಲ್ಟ್ಗೆ ಅಂತ ಒಂದು ವೈರಸ್ಗೆ ಬೇರೆ ಬೇರೆ ಕಾಂಬಿನೇಷನ್ಸ್, ಅಂದರೆ ಒಂದು ಸರಿಗೆ ಒಂದು, ಇನ್ನೊಂದು ಸರಿಗೆ ಇನ್ನೊಂದು ಸರಿಗೆ ಒಂದು, ಅದೇ ಥರ ಅಂಗಮಾರಿಗೂ ಅಷ್ಟೇ ಬೇರೆ ಬೇರೆ ಫಂಗಿಸೈಡ್ಸ್ ಹೊಡಿತಾರೆ. ಇವಾಗ ನೀವು ಹೇಳೋ ಪ್ರಕಾರ ವಿಲ್ಟ್ಗೆ ವೈರಿಗಾನು, ವೈರಸ್ಗೆ ವೆಲ್ಡನ್ನು ಡಿಫೆಂಡ್ರು, ಮತ್ತು ಅಂಗಮಾರಿಗೆ ಕ್ಯೂರ್ವೆಲ್ನ ರಿಪೀಟೆಡ್ ಅದನ್ನೇ ಸ್ಪ್ರೇ ಮಾಡಿದ್ರೆ ಏನು ಸಮಸ್ಯೆ ಇಲ್ವಾ? ಇಲ್ಲ, ಏನು ಸಮಸ್ಯೆ ಆಗಲ್ಲ. ಕೆಲವರು ಏನಂದ್ರೆ ಸರ್ ಸೈಡ್ ಎಫೆಕ್ಟ್ಸು ಏನು ಬರಲ್ಲ ಸರ್, ನಾನು ಇಷ್ಟನ ಬಳಸಿ ನೀವೇನು ಬರಲ್ಲ. ಅಲ್ಲ ಸರ್, ಕೆಲವು ರೈತರು ಏನು ಗೊತ್ತಾ ಸರ್, ಬಳಸಿರೋ ಪ್ರಾಡಕ್ಟ್ನ ಮತ್ತೆ ಬಳಸ್ತಾ ಇದ್ರೆ ಅದು ವರ್ಕ್ ಆಗಲ್ಲ ಅಂತಾರೆ. ನಿಮ್ಮ ಪ್ರಕಾರ ಈ ಪ್ರಾಡಕ್ಟ್ ಹೆಂಗ್ ಸರ್? ಕಂಟಿನ್ಯೂ ಮಾಡಿ ವರ್ಕೌಟ್ ಆಗುತ್ತೆ ನಮ್ದು. ನಾನು ಒಂದೇ ಹೇಳೋದಷ್ಟೇ, ಕಂಟಿನ್ಯೂ ಮಾಡಿ ವರ್ಕೌಟ್ ಆಗುತ್ತೆ. ಇದು ಕಂಟಿನ್ಯೂ ಮಾಡಿ ವರ್ಕೌಟ್ ಆಗುತ್ತೆ, ಬಿಟ್ಬಿಟ್ರೆ ವರ್ಕೌಟ್ ಆಗಲ್ಲ ಸರ್. ಓಪನ್ ಹೇಳ್ತೀನಿ ಬೇಕಾದ್ರೆ, ಬಟ್ ಕಂಟಿನ್ಯೂ ಮಾಡಲೇಬೇಕು. ನೀವು ಹೆಂಗೇನ ಮಾಡ್ಕೊಳ್ಳಿ, ಒಂದೆರಡು ಸರಿ ಮಾಡಿದ್ರೆ ಯೂಸ್ ಆಗಲ್ಲ ಸರ್. ಸ್ವಲ್ಪ ಯೂಸ್ ಆಗುತ್ತೆ, ಬಟ್ ಅದನ್ನ ರಿಸಲ್ಟ್ ಕರೆಕ್ಟಾಗಿ ಸಿಗಲ್ಲ ನಿಮಗೆ. ಅದನ್ನ ನೀಟಾಗಿ ಕಂಟಿನ್ಯೂ ಮಾಡಿದರೆ ರಿಸಲ್ಟ್ 100% ಸಿಗುತ್ತೆ. ಬೇರೆ ಏನು ಬೇಕಾಗಿಲ್ಲ, ಅದೊಂದು ಬಿಟ್ಟರೆ, ವೈರಿಗಾನ ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ ಅನ್ಸುತ್ತೆ ಸರ್. ನಾನು ಈ ವಿಡಿಯೋ ಮೂಲಕ ಹೇಳೋದು ರೈತರಿಗೆ ಒಂದೇ, ದಯವಿಟ್ಟು ಆದಷ್ಟು ಈ ಕೆಮಿಕಲ್ಸ್ ಬಳಸ್ದಿರ ಆರ್ಗ್ಯಾನಿಕ್ ಬಳಸಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ತರಕಾರಿ ಬೆಳೆಗೆ, ಟೊಮಾಟೊ ಬೆಳೆಗೆ ಅಂತ ಒಂದೇ ಅಲ್ಲ, ಟೊಮೊಟೊ ಆಗ್ಬೋದು, ತರಕಾರಿ, ನೋಕೋಲ್, ಬೀನ್ಸು, ಇನ್ನು ಚೆಂಡು ಹೂ, ಸೆಂಟೆಲ್ಲ, ಇನ್ನೂ ಅನೇಕ ತರಕಾರಿ ಏನು ಬೆಳಿತಾರೋ ಅದಕ್ಕೆ ಆರ್ಗ್ಯಾನಿಕ್ ಬಳಸಿ ದಯವಿಟ್ಟು ಸಂಪೂರ್ಣ ರಿಸಲ್ಟ್ ಬರುತ್ತೆ. ವೆಲ್ಡನ್, ಡಿಫೆಂಡರ್, ಕ್ಯೂರಲ್, ವೈರಿಗಾನ್ ಮತ್ತು ಬಳಸಿ ತುಂಬ ಯೂಸ್ ಆಗುತ್ತೆ ರೈತರಿಗೆ. ಈ ಕೆಮಿಕಲ್ ಬಳಸಿ ಗಿಡ ನಾಶ ಆಗುತ್ತೆ, ಜನಕ್ಕೆ ಅಷ್ಟೊಂದು ಆರೋಗ್ಯ ಇರೋದಿಲ್ಲ. ಆರ್ಗ್ಯಾನಿಕ್ ಬಳಸಿ ರೈತರಿಗೂ ಚೆನ್ನಾಗಿರುತ್ತೆ ಮತ್ತು ಭೂಮಿ ಚೆನ್ನಾಗಿರುತ್ತೆ, ಎಲ್ಲೂ ಚೆನ್ನಾಗಿರುತ್ತೆ ಸರ್. ದಯವಿಟ್ಟು ಎಲ್ಲರೂ ಬಳಸಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್. ಈಗ ರೈತರಿಗೆ ಈ ಮೂಲಕ ನೀವು ಫೈನಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ನಮ್ಮ ಟೊಮೊಟೊ ಬೆಳೆಗಾರ ಇರ್ಬೋದು ಅಥವಾ ತರಕಾರಿ ಬೆಳೆಗಾರ ಇರ್ಬೋದು, ಅವರು ಸುಮಾರು ಸಮಸ್ಯೆಗಳು ಎದುರಿಸ್ತಿದ್ದಾರೆ. ನೀವು ನೋಡಿದಂಗೆ ವಿಲ್ಟು, ವೈರಸ್ಸು, ಅಂಗಮಾರಿ ಅಂತ. ಸೊ ನೀವು ಬೆಳೆದಿರೋ ಮೆಥಡ್ನ ಅವ್ರಿಗೆ ಸಿಂಪಲ್ಲಾಗಿ ಹೇಳೋದಂದರೆ ಯಾವ ರೀತಿ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಸೊ ಸ್ಟಾರ್ಟಿಂಗ್ ಮೈನು ಬೆಡ್ ಪ್ರಿಪ್ರೇಷನ್ ಕರೆಕ್ಟಾಗಿ ಮಾಡಿಕೊಂಡು, ಸ್ಟಾರ್ಟಿಂಗ್ ಈ ವಿಲ್ಟ್ ಸಮಸ್ಯೆ ಇರೋ ಮೈನು ವೈರಿಗಾನು ಕೊಟ್ಕೊಂಡು ಸ್ಟಾರ್ಟಿಂಗ್ ವಾರಕ್ಕೊಂದ್ಸರಿ 10 ದಿನಕ್ಕೊಂದ್ಸರಿ ಕೊಟ್ಕೊಂಡು ಹೋದ್ರೂ ನಡೆಯುತ್ತೆ. ಮತ್ತು ಸ್ಪ್ರೇಯಿಂಗ್ ಮಾತ್ರ ವೆಲ್ಡನ್, ಡಿಫೆಂಡ್, ಕ್ಯೂರಲ್ 3 ಕೊಟ್ಕೊಂಡು ಆಲ್ಮೋಸ್ಟು ಎಲ್ಲ ಇದು ಕೊಟ್ಟರೆ ಇನ್ನೇನು ಬೇಕಾಗಿದೆ ಸರ್. ಬೇರೆ ಏನು ಕೆಮಿಕಲ್ಸ್ ಹೊಡೆಯಂಗಿಲ್ಲ, ಆಲ್ಮೋಸ್ಟ್ ಇವೇ ಕೊಡಬೇಕಾಗೋದು. ಬೇರೆ ಏನು ಆಲ್ಮೋಸ್ಟ್ ಅದು ಮಾಡಿ ಫುಲ್ ಅದೇ ಮಾಡಿರೋದು. ಆಲ್ಮೋಸ್ಟ್ ಅದೇ ಮಾಡಿ ಸರ್, ಅದನ್ನೇ ಚೇಂಜ್ ಮಾಡಿಕೊಂಡು ಒಂದಿನ ಒಂದಿನ ಚೇಂಜ್ ಮಾಡ್ಕೊಂಡ್ರೆ ಅದೇ ನಡೆಯುತ್ತೆ. ಏನು ಬೇರೆ ಏನು ಕೊಡೋಷ್ಟೇನಿಲ್ಲ ಸರ್. ಒಂದು ವಾರ ಅದು, ಒಂದು ವಾರ ಇದು, ವೀಕ್ಲಿ ನೋಡೋಣ ಅಷ್ಟೇ ಸರ್. ಮೈನ್ ಅಂದರೆ ಈ ಎಲ್ಲರೂ ವಾರಕ್ಕೆ 2 ಸರಿ 3 ಸಲ ಹೊಡ್ಬಿಡ್ತಾರೆ ಅಷ್ಟೇ ಕೆಲವು ಕೆಮಿಕಲ್ಸಿಂದ. ಇದು ಮೈನ್ ಅಂದರೆ ವಾರಕ್ಕೊಂದ್ಸರಿ ಸರ್, ಇಲ್ಲಾಂದ್ರೆ 10 ದಿನಕ್ಕೊಂದ್ಸಲ ಹೊಡೆದ್ರೂ ಗಿಡ ಏನು ಶೇಡ್ ಆಗಲ್ಲ, ಹಂಗೆ ಇರುತ್ತೆ ಗಿಡ. ಸ್ಟಾರ್ಟಿಂಗಿಂದ ಹಂಗೆ ಇರುತ್ತೆ ಗಿಡ, ಏನು ಶೇಡ್ ಆಗಲ್ಲ ಗಿಡ. ಮೈನ್ ರೀಸನ್ ಇದರಲ್ಲಿ. ಈ ಕೆಮಿಕಲ್ ಬಳಸಿದ್ರೆ ಇವಾಗ ಇದು ಸಂಜೆ ಪಡೆಗೆ ಸ್ವಲ್ಪ ಡಲ್ ಆಗುತ್ತೆ, ಏನೋ ಸ್ವಲ್ಪ ಕೆಮಿಕಲ್ಸ್ ಇದಾಗುತ್ತೆ. ಬಟ್ ಆರ್ಗ್ಯಾನಿಕ್ ಬಳಸಿದ್ರೆ ತುಂಬ ಯೂಸ್ ಆಗುತ್ತೆ ಸರ್. ಅದೊಂದು ಹೇಳೋಕ್ಕೆ ಇಷ್ಟಪಡ್ತಾರೆ ರೈತರಿಗೆ. ದಯವಿಟ್ಟು ಇದನ್ನು ವೈರಿಗಾನ್ನ, ಡಿಫೆಂಡರ್, ಕ್ಯೂರಲ್, ವೆಲ್ಡನ್ ಅಂತ 3-4 ಪ್ರಾಡಕ್ಟ್ಸ್ ಇದ್ದಾವೆ. ಆಲ್ಮೋಸ್ಟ್ ಇದೆಲ್ಲ ಬಳಸಿ ದಯವಿಟ್ಟು ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ತುಂಬ ರೈತರಿಗೆ ಯೂಸ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಯೂಸ್ ಆಗಿದೆ ಅಂತ ನಾವು ವಿಡಿಯೋ ಮಾಡ್ತಾಯಿದ್ವಿ, ಇನ್ನೊಬ್ರಿಗೆ ಯೂಸ್ ಆಗಿದೆ ಅಂತ ಯೂಸ್ ಆಗುತ್ತೆ ಅಂತ ಧೈರ್ಯ ಮಾಡ್ತಾಯಿದ್ವಿ ಅಷ್ಟೇ. ದಯವಿಟ್ಟು ಎಲ್ಲ ತಿಳಿಸ್ಕೊಡಿ ಅಷ್ಟೇ. ಆಯಿತು, ಓಕೆ ಸರ್. ಇಷ್ಟೊತ್ತು ನೀವು ನಮಗೆ ಮಾಹಿತಿ, ನೀವು ಬೆಳೆದಿರೋಂಥ ಬೆಳೆ ತೋಟದ ಬಗ್ಗೆ ಅಥವಾ ನೀವು ಯಾವ ರೀತಿ ಮಾಡಿದಿರೋ ಅಂತ ರೈತರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಈ ಒಂದು ವಿಡಿಯೋ ಬೇರೆ ರೈತರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀವಿ. ಸೊ ನೋಡಿದ್ರಲ್ಲ ರೈತರ, ಇದು ನಮ್ಮ ಒಂದು ರೈತರ ಒಂದು ಅಭಿಪ್ರಾಯ. ಸೊ ಈ ರೀತಿ ನೀವು ಟೊಮೊಟೊ ಬೆಳೆನ ರಾಸಾಯನಿಕ ಮುಕ್ತವಾಗಿ ವಿಲ್ಟು, ವೈರಸ್, ಅಂಗಮಾರಿನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟಿಂಗಿಂದ ವೈರಿಗಾನು ಮತ್ತು ವೆಲ್ಡನ್, ಡಿಫೆಂಡ್ರು ಮತ್ತು ನೆಕ್ಸ್ಟ್ ರೌಂಡಲ್ಲಿ ಕ್ಯೂರಲ್ನ ಸ್ಪ್ರೇ ಮಾಡೋದ್ರಿಂದ ಈ ಒಂದು ಬೆಳೆನ ಬೆಳ್ಕೋಬೋದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು, ನಮಸ್ಕಾರ. ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಎಂದಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಕೃಷಿಕ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಸಹಾಯಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕೃಷಿಯಲ್ಲಿ ಬೆಳೆಯೋಣ, ರೋಗ ನಿವಾರಣೆಗೆ ವೈರಿಗಾನ್ ಬಳಸೋಣ. ಧನ್ಯವಾದಗಳು.